ಜ್ಞಾನಿತ್ವ ಜ್ಞಾನಿಯನ್ ಸಿಸ್ಟಮ್ ಜ್ಞಾನಿತ್ವ ವ್ಯವಸಾಯ. ಮೊಟ್ಟ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ಹೇಳೋದು ಕನ್ನಡಿಗರ ಸಂಸ್ಕಾರ. ಹೊಟ್ಟೆ ಹಸ್ದಾಗ ಊಟ ಮಾಡಿದ್ರೆ ಪ್ರಕೃತಿ, ಹೊಟ್ಟೆ ಹಸ್ದೇ ಇರುವಾಗ ಊಟ ಮಾಡಿದ್ರೆ ವಿಕೃತಿ, ಹೊಟ್ಟೆ ಹಸಿದ್ರೂ ಬಡವರಿಗೆ ಊಟ ಮಾಡಿಸೋದು ಕನ್ನಡಿಗರ ಸಂಸ್ಕೃತಿ. ಇದಕ್ಕಾಗಿ ಚಪ್ಪಾಳೆ ಬರಬೇಕು. ನನಗೆ ಅಂತಾರಾಷ್ಟ್ರೀಯ ಮಾತೃಭಾಷೆ ದಿನ ಇತ್ತು, ಹಾಗಾಗಿ ನಿನ್ನೆ ಇವತ್ತು ಮಾಡ್ತೇನೆ. ಎಲ್ಲರಿಗೂ ನಮ್ಮ ಅಂತಾರಾಷ್ಟ್ರೀಯ ಅಲ್ಲ, ನಮ್ಮ ಕನ್ನಡ ಮಾತೃಭಾಷೆ ದಿನದ ಶುಭಾಶಯಗಳು ಎಲ್ಲರಿಗೂ. ಬಂದು ಈಗ ಇನ್ನೊಂದ್ಸತಿ ಹೇಳ್ತೇನೆ. ಹೊಟ್ಟೆ ಹಸಿದಾಗ ಊಟ ಮಾಡಿದ್ರೆ ಸ್ವಲ್ಪ ಹೊಟ್ಟೆ ಹಸಿದಾಗ ಊಟ ಮಾಡಿದ್ರೆ ಪ್ರಕೃತಿ, ಹೊಟ್ಟೆ ಹಸದೇ ಇರುವಾಗ ಊಟ ಮಾಡಿದ್ರೆ ವಿಕೃತಿ, ಹೊಟ್ಟೆ ಹಸಿದ್ರೂ ಬಡವರಿಗೆ ಊಟ ಮಾಡಿಸೋದು ಅದು ಕನ್ನಡಿಗರ ಸಂಸ್ಕೃತಿ. ಆತ್ಮೀಯ ಸ್ವಯಂ ಸೇವಕರೇ, ನಾನು BA ಸೆಕೆಂಡ್ ಇಯರು. ನಾಳೆಯಿಂದ ನಮ್ಮ ಕಾಲೇಜ್ ಸ್ಟಾರ್ಟ್ ಆಗಿದೆ. ಒಂದು ಇಲ್ಲಿಂದ ಹೋಗೋದು ಒಂದು ಬೇಸರ ಇದ್ರೂ ಹೊಸ ಜೂನಿಯರ್ಸ್ಗಳು ಬರ್ತಾರೆ, ಹೇಗಿದ್ದಾರೆ ಅನ್ನೋದು ನೋಡಬೇಕು ಅನ್ನೋದು ಒಂದು ಕುತೂಹಲ ನನಗೆ. ಹಾಗಾಗಿ ಜೊತೆಗೆ ನಾನು ಸ್ಟೂಡೆಂಟ್ ಆಗಿ ರಾಜ್ಯ ಮಟ್ಟದ ಕೊನೆಯ ಕ್ಯಾಂಪ್ ನಂದು. ಮುಂದೆ ಏನಾದರೂ ಆದರೆ ನನ್ನ ಆಸೆ ಏನಪ್ಪ, ಈ ಯೂನಿವರ್ಸಿಟಿ ನೋಡಿದ್ರೆ ನಾನು ಕರೆಸ್ಪಾಂಡಿಂಗ್ MA ಕಟ್ತಾ ಇದ್ದೀನಿ, ಜೊತೆಗೆ 2 BA ಮಾಡ್ತಾ ಇದ್ದೀನಿ. ನನಗೇನಾದರೂ MA BEd ಆಗಿ ನೆಟ್ ಸ್ಲೆಟ್ ಕ್ಲಿಯರ್ ಆದರೆ ನನ್ನ ಆಸೆ ಈ ಯೂನಿವರ್ಸಿಟಿ ನೋಡಿ ನಾನು ಕನ್ನಡ ಪ್ರಾಧ್ಯಾಪಕನಾಗಿ ಈ ಯೂನಿವರ್ಸಿಟಿಗೆ ಬರುವಂತಹ ಆಸೆ ನನಗೆ ಅವಕಾಶ ಬೇಕು ಅಂತ ಒಂದು ಆಸೆ ಈ ಯೂನಿವರ್ಸಿಟಿ ಕ್ಯಾಂಪಸ್ ನೋಡಿ ಹುಟ್ಟು. ಯಾಕಂದರೆ ನನ್ನ ಫ್ರೆಂಡು ಈ ಕ್ಯಾಂಪಸ್ ಬಂದಾಗ ಹೇಳಿದ್ರು, ಅಣ್ಣ ಯಾರೋ ಸ್ವಯಂ ಸೇವಕರು, ಅಣ್ಣ ನೀವು ಇಷ್ಟು ದುಪ್ಪುಗಿದ್ದೀರಾ. ನಾನು ಹೌದು, ಆದರೆ ನಿಮ್ಮ ಸರ್ಗಳು ಎಲ್ಲರೂ ನೋಡಿದ್ರೆ ಇಷ್ಟು ತಳ್ಳಿದ್ದಾರಲ್ಲ, ನನಗೆ ಯಾಕಂತ ಈಗ ಗೊತ್ತಾಯಿತು. ಯಾಕಂದರೆ ಈ ಬೆಟ್ಟ ಹತ್ತೋದು ಇಳಿಯೋದಿಲ್ಲ, ಹಾಗಾಗಿ ತೆಳ್ಳಕ್ಕಿದ್ದಾರೆ. ನಾ ಬರೀ ಮಂಚದಲ್ಲಿ ತಂಪಾಗಿರ್ತೀವಿ ಮಳೆನಾಡಲ್ಲಿ, ಹಾಗಾಗಿ ನಾ ಹಿಂದಿದ್ದೀನಮ್ಮ ಅಂತ ಹೇಳಿ. ನಿಜನ ಸುಳ್ಳ? ನಗುವುದು ಸಹಧರ್ಮ, ನಗಿಸುವುದು ಪರಧರ್ಮ. ಇವೆಲ್ಲ ಮೊದಲೇ ದಿನಾನೇ ನಕ್ಕಿದ್ದೀರಿ, ಹೌದಾ? ನಕ್ಕಿದ್ರೆ ಇಲ್ಲ. ಅದು ಯಾವ ಕಾರಣ ಅಂತ ಆ ಡೈಲಾಗ್ ನನಗೆ ಆಮೇಲೆ ನೆನಪು ಬಂತು. ನಾ ಹೊರಗೆ ಹೋದಾಗ, ವಾಸುದೇವ ಏನು ನೀನೆ ಏನು ಮಾಯ ನಿನ್ನದು, ಈ ಸ್ಮಶಾನ ಕುರುಕ್ಷೇತ್ರ ಮುಕ್ತಿಗೆ ಮಹಾದ್ವಾರ ಮಾದಿರ್ಬೋದು ಈ ಸ್ಮಶಾನ ಕುರುಕ್ಷೇತ್ರ ಅಂತ ಹೊರಗಡೆ ನೆನಪು ಬಂತು. ಸ್ಟೇಟ್ಮೆಂಟ್ ನೆನಪು ಬಂದಿಲ್ಲ, ಹಾಗಾಗಿ ಹಾಕ್ಬಿಟ್ಟೆ ನಾನು. ಈ 5 ದಿನದ ಕಾರ್ಯಕ್ರಮ ಯಾರಿಗೆ ಏನಿದೆ, ನನಗಂತೂ ಮೆಮೊರಿ ಬಲು. ಹೌದಾ? ಅಲ್ಲ, ನಾನು ಸುಮಾರು ಹೊರ ರಾಜ್ಯಕ್ಕೂ ಹೋಗಿದ್ದೇನೆ. ಮೊನ್ನೆ ನಾಸಿಕ್ ಯೂತ್ ಫೆಸ್ಟಿವಲ್ಗೆ ಹೋಗಿದ್ದೇನೆ, ಬೇರೆ ಬೇರೆ ಯೂನಿವರ್ಸಿಟಿಗೆ ಹೋಗಿದ್ದೇನೆ. ಆದರೆ ಒಬ್ಬ ಕುಲಪತಿಗಳು ಪ್ರತಿಯೊಂದು ದಿನ ಫಂಕ್ಷನ್ನಾಗ ನಮ್ಮ ಜೊತೆ ಇದ್ದು ಇಷ್ಟು ನಕ್ಕೊಂಡು, ಇಷ್ಟು ಸರಳ ಸಜ್ಜನಿಕೆಯ ವ್ಯಕ್ತಿ ನಾನು ಯಾವತ್ತೂ ಎಲ್ಲೂ ಯಾವ ಯೂನಿವರ್ಸಿಟಿಯಾಗ ನೋಡಿಲ್ಲ. ಒಬ್ಬ ಕುಲಪತಿಗಳಂದ್ರೆ ಅವು ಹೇಳಕ್ಕಾಗಲ್ಲ. ನಮ್ಮ ಯೂನಿವರ್ಸಿಟಿಯಲ್ಲಂತೂ ಕುಲಪತಿಗಳನ್ನ ನಾನು ನೋಡೇ ಇಲ್ಲ. ಹಂಗಾಗಿ ಬಟ್ ಇಷ್ಟು ದಿನ ನಮ್ಮ ಜೊತೆ ಇರೋದು ನಿಜ ಹೇಳ್ತೀನಲ್ಲ, ಇಂತಹ ಲವಲವಿಕೆ ವಿವೇಕಾನಂದ ಅವರು ಹೇಳಿದ್ರೆ ಯೌವನ ಅಂದ್ರೆ ಅದು ವಯಸ್ಸಿಗೆ ಸೀಮಿತ ಅಲ್ಲ. ಈಗ ನಿಜವಾದ ಯೌವನ ಅಂದ್ರೆ ನಾವು ಸರಿಯಾಗಿ ನೋಡ್ಕೊಂಡಿರ್ಬೇಕು. ಅವ್ರ ಹೆಸರಲ್ಲೇ ನಾಡಿಗೆ ಗೌರವ ಸಲ್ಲಿಸೋದು ಒಂದಿದೆ. ಹಾಗಾಗಿ ಅಷ್ಟು ಆಕ್ಟಿವ್ ಆನೆಸ್ ಅವರಿಂದ ಕಲಿಬೇಕು ಅಂತ ನನಗೆ ಇಷ್ಟ ಆಯಿತು. ಇದು ಒಂದು ತೆಳ್ಳಗಿರೋದು ಹೆಂಗೆ ಆಗೋದು, ಲೆಕ್ಚರ್ಸ್ ಸ್ಮಾರ್ಟಾಗಿ ಹೆಂಗೆ ಕಾಣ್ತಾರೆ ಅಂತ ಇಲ್ಲಿ ಲೆಕ್ಚರ್ಸ್ಗಳನ್ನು ನೋಡಿದ್ರೆ ಕಲಿತೆ ನಾನು. ಜೊತೆಗೆ ಇಲ್ಲಿಯ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ವಿಶ್ವ, ನಮ್ಮ ಕೃಷ್ಣ ಬ್ರೋ, ಆಮೇಲೆ ವೇದ, ಮತ್ತೆ ಶ್ರೀಕಾಂತ್, ಹೀಗೆ ಮತ್ತೆ ಅಕ್ಕ ಮಹಾದೇವಿ ಯೂನಿವರ್ಸಿಟಿಯ ನಮ್ಮ ಸ್ವಯಂ ಸೇವಕರು. ಒಟ್ಟಾರೆ ಈ NSS ಅಂದ್ರೆ ಜೇನಿನ ಗೂಡು ನಾವಿಲ್ಲ, ಬೇರೆ ಆದರೆ ಒಳ್ಳೆ ಅದ್ಭುತ ಅನುಭವ. ನಾನು ಕೂಡ ವೇಸ್ಟ್ ಅಂತಾನೆ ಮರ್ತು ಹೋಗ್ಬಿಟ್ಟು ಸಣ್ಣ ಮಕ್ಕಳಾಗಿ ನಿನ್ ಜೊತೆ ಇದು ಬಿಟ್ಟು ತುಂಬಾ ಅದ್ಭುತ ಇದು ನೆನಪಂತೂ ನನಗಂತೂ. ಲಾಸ್ಟ್ ನಾನು ಮುಂದೆ ಏನಾದರೂ ಆದ್ರೂ ಕ್ಯಾಂಪ್ಗಳಿಗೆ ಬಂದು ನಾನು ವಿದ್ಯಾರ್ಥಿ ಆಗಂತೂ ಬರೋಕ್ಕಾಗಲ್ಲ, ಯಾಕಂದ್ರೆ ಲಾಸ್ಟ್ ಅಲ್ವಾ. ಜೊತೆಗೆ ನಾನು ಇನ್ನೊಂದು ಹೇಳ್ಬೇಕಂದ್ರೆ ಈ NSS ನನಗೆ ಏನು ಕೊಡ್ತಪ್ಪ ಅಂದರೆ, ಲಾಸ್ಟ್ ಎಲ್ಲ ಅದಕ್ಕೆ ಹೇಳ್ತಿರೋದು, ನಾನು ತುಂಬ ಬಡ ಕುಟುಂಬದಿಂದ ಬಂದವನು.
ನನಗೆ ಮನೆಯಿಂದ ಹೊರಗೆ ಬಂದಿದ್ದ ಏನು ಗೊತ್ತಿಲ್ಲ, ಮನೆ ಪಕ್ಕದ ಹುಡುಗನ ಹೆಸರು ಹೇಳೋದು ನನಗೆ ಗೊತ್ತಾಗಂಗಿಲ್ಲ. ಅಂತ ಹುಡುಗನಿಗೆ ಡೆಲ್ಲಿಗೆ ಕಳಿಸಿದ್ದು ನನಗೆ NSS. 3 ರಾಜ್ಯಗಳಲ್ಲಿ ಸುತ್ತಿಸಿದ್ದು. ಜೊತೆಗೆ ನಮ್ಮ ಅಪ್ಪನಿಗೆ ಹುಷಾರಿಲ್ದಾಗ ನನಗೆ ಟೂರಿಗೆ 8ನೇ ಕ್ಲಾಸಲ್ಲಿ ಕಳ್ಸಕ್ಕಾಗ್ತಿಲ್ಲ. ಅವರಿಗೆ ರೀಸೆಂಟಾಗಿ ಹಾರ್ಟ್ ಆಪರೇಷನ್ ಆಗಿತ್ತು. ನನ್ನಂಥವನಿಗೆ ಇಡೀ 3 ರಾಜ್ಯಗಳನ್ನು ಸುತ್ತಾಡಕ್ಕೆ ಅವಕಾಶ ಕೊಟ್ಟದ್ದು ಈ NSS. ಜೊತೆಗೆ ಈ NSS ಇದೆಯಲ್ಲ ಪುಟ್ಟ, ಏನ್ ಗೊತ್ತಂದ್ರೆ ಇಡೀ ಜಗತ್ನಾಗ ಅತಿ NSS ನೀವು ಕೂಡ ಒಬ್ಬ ಅನ್ನೋದು ಒಂದು ದೊಡ್ಡ ಹೆಮ್ಮೆ ಅಲ್ವಾ. ನಾನು ಅನ್ಕೊಂಡಿದ್ದೆ, ನೀವೆಲ್ಲ ನೋಡ್ತಾ ಇದ್ರೆ ಆಕಾಶದ ಮೇಲ್ ಮಾತ್ರ ನಕ್ಷತ್ರಗಳಿದ್ವೆ ಅಂತ ನಾನು ಅನ್ಕೊಂಡೆ. ನೀವೆಲ್ಲ ನೋಡಿದ್ರೆ ಆಕಾಶದ ನಕ್ಷತ್ರಗಳೆಲ್ಲ ಇಲ್ಲೇ ಬಂದಿದ್ದಾವೆ. 7 ಅದ್ಭುತಗಳ ಮಾತ್ರ ಅಲ್ಲ, ಇಲ್ಲಿರುವಂತಹ ಎಲ್ಲ ಸ್ವಯಂ ಸೇವಕರಾಗಲಿ ಕಾರ್ಯಕ್ರಮ ಅಧಿಕಾರಿಗಳಾಗಲಿ 8ನೇ ಅದ್ಭುತ ಅಂದ್ರೆ ಇವರೇ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ಚೆನ್ನಾಗಿ ನಮಗೆ ನೋಡ್ಕೊಂಡಾರೆ. ಅಲ್ರಿ ನಮಗೆ ಅಕಾಮಿಡೇಷನ್ ಯಾರಿಗೆ ಕೊಡ್ತಾರೆ? ನಮ್ಮ ಮನೆಗಳಲ್ಲಿ ಇದೆಯಲ್ರಿ ಇಂಥ ಒಳ್ಳೆ ಅಕಾಮಿಡೇಷನ್. ಎಂತ ಅದ್ಭುತ. ಆ ಗೀಸರ್ ಆನ್ ಮಾಡ್ಕೊಂಡು ನಾನು ಇಲ್ಲ ಸ್ನಾನ ಮಾಡಿದ್ದೇ ಮಾಡಿ. ನಮ್ಮ ಫ್ರೆಂಡ್ಸ್ಗಳಿಗೆ ಬಿಸಿನೀರು ಬರಲ್ಲ, ಬಿಸಿನೀರು ಬರ್ತಿಲ್ಲ, ಅಯ್ಯೋ ಮಗೆ ಗೀಸರ್ ಆನ್ ಮಾಡೋದು, ಗೀಸರ್ ಆನ್ ಮಾಡೋದು ಗೊತ್ತಿಲ್ಲ ನನಗೆ ಎಂದು ನಮ್ಗೆ ಹೋಗ್ಬೇಕು. ನೀವು ಹೋಗು, ಲೇಟ್ ನಾನು ಆನ್ ಮಾಡಿ ನೀವು ತಣ್ಣೀರು ಸ್ನಾನ ಮಾಡ್ತೀನಿ, ನೀವು ಹೋಗಿ ನಾನು ಆರಾಮಾಗಿ ಬರ್ತೀನಿ ಬಿಸಿನೀರು ಸ್ನಾನ ಮಾಡ್ತೀನಿ ಅಂತ ಆರಾಮಿಸಿ ಗೀಸರ್ ಸ್ನಾನ ಮಾಡ್ಕೊಂಡು ಎಲ್ಲ ಈ ಅವಕಾಶಗಳು ನಮ್ಗೆ ಸಿಗಂಗಿಲ್ರಿ. ಈ ಅಂತಹ ಒಳ್ಳೆ ಕಾಂಪಿಟೇಷನ್ ಜೊತೆಗೆ ಪೆಹಲೆ ಪೇಟ್ ಪೂಜಾ ಬಾದ್ಮೆ ಕಾಮ್ ಪೂಜಾ ಅಂದಂಗ ಒಳ್ಳೆ ಊಟ ಕೊಟ್ಟರು. 5 ದಿನ ಇದು